ಸದನ ಆರಂಭದಿಂದ ಇಲ್ಲಿ ತನಕ ಆರಂಭದ ದಿನದಿಂದ ಇಲ್ಲಿ ತನಕ ಒಂದು ಆಡಿಯೋ ಕ್ಲಿಪ್ಗಳು ಯಾವ ರೀತಿ ಇಡೀ ರಾಜ್ಯ ರಾಜಕಾರಣದ ಮೇಲೆ ಪರಿಣಾಮ ಬೀರಿತ್ತು, ಸದನದಲ್ಲಿ ಸರ್ಕಾರ ಉಳಿಯುತ್ತೋ ಇಲ್ವೋ ಅನ್ನುವಂಥ ಅನುಮಾನಗಳಿದ್ದಾಗ ಬೆಳಗ್ಗೆ 9 ಗಂಟೆಗೆ ಫೆಬ್ರವರಿ 8ನೇ ತಾರೀಕು 9 ಗಂಟೆಗೆ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರೊಂದು ಆಡಿಯೋ ಸ್ಫೋಟಿಸ್ತಾರೆ. ಅದಾದ ನಂತರ ಅಲ್ಲಿಂದ ಇಲ್ಲಿ ತನಕ ಆಡಿಯೋ ಭರಾಟೆಯಿಂದಾಗಿ ಅದು ಇಲ್ಲಿ ತನಕ ಬಂದು ನಿಂತಿದೆ. ಹಾಸನದಲ್ಲಿ ನಿನ್ನೆ ಒಂದು ಆಡಿಯೋ ಬಿಡುಗಡೆ ಅಂದರೆ ನಿನ್ನೆ ಬಿಡುಗಡೆಯಾದಂಥ ಒಂದು ಆಡಿಯೋ, ಅದಾದ ನಂತರ ನಡೆದಂಥ ಗಲಾಟೆ. ಸೊ ಪ್ರೀತಮ್ ಗೌಡ ಅವರ ನಿವಾಸದ ಮೇಲೆ ನಡೆದಂಥ ಕಲ್ಲು ತೂರಾಟ, ಆ ಸಂದರ್ಭದಲ್ಲಿ ರಾಹುಲ್ ಕಿಣಿಗೆ ತೀವ್ರ ಥರದ ಗಾಯಗಳಾಗಿದ್ದು, ರಕ್ತ ಹರಿದಿದ್ದು, ಅದಾದ ನಂತರ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದು, ಹಾಗೆಯೇ JDS ಕಾರ್ಯಕರ್ತರ ಮುತ್ತಿಗೆ, ಆ ಸಂದರ್ಭದಲ್ಲಿ JDS ಕಾರ್ಯಕರ್ತರ ನಡುವಿನಿಂದ ಒಬ್ಬ ಕಲ್ಲೆಸೆದಿರುವಂಥ ದೃಶ್ಯ. ಅದು ಪ್ರೀತಮ್ ಗೌಡ ಅವರ ಮನೆಯಲ್ಲಿ ಒಂದು ರೀತಿಯಲ್ಲಿ ಬೆಂಗಾವಲು ಥರ ನಿಂತಿದ್ದಂತಹ ಯುವ ನಾಯಕ BJPಯ ಯುವ ನಾಯಕ ರಾಹುಲ್ ಕಿಣಿಯವರ ಹಣೆಗೆ ಹೊಡೆಯುತ್ತೆ. ಅದಾದ ನಂತರ ಅದು ಈ ರೀತಿಯ ವ್ಯಾಪಕವಾಗಿ ಹರಡಿ ಅದು ವಿಧಾನಸೌಧದಲ್ಲಿ ಈಶ್ವರಪ್ಪನವರಿರ್ಬೋದು ಅಥವಾ ಯಡಿಯೂರಪ್ಪನವರಿರ್ಬೋದು ಎಲ್ಲ BJP ನಾಯಕರು ಬಹಳ ಆಕ್ರೋಶದಿಂದ ತಮ್ಮ ಹೇಳಿಕೆಗಳನ್ನು ಕೊಟ್ಟರು. ರಾಜ್ಯಪಾಲರಿಗೂ ದೂರು ಹೋಯಿತು. ಅದಾದ ನಂತರ ಕೇಂದ್ರಕ್ಕೆ ಹೋಗ್ತಾ ಇದೆ. ಇದು ಅಲ್ಲಲ್ಲಿ ಹಾಸನದಲ್ಲಿ ಇದೀಗ BJP ಕಾರ್ಯಕರ್ತರು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದಾರೆ. ಇದರ ಜೊತೆಗೆ JDS ಕೂಡ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದೆ. ಇದೊಂದು ರೀತಿಯಲ್ಲಿ ಪ್ರತಿಷ್ಠೆಯ ಪ್ರಶ್ನೆಯಾಗಿ ಪರಿಣಮಿಸಿದೆ ಹಾಸನದಲ್ಲಿ. ಹರೀಶ್ ಇದೀಗ ಫೋನದಲ್ಲಿದ್ದಾರೆ. ಎಸ್ ಹರೀಶ್, ಎರಡೂ ಪಕ್ಷಗಳು ಪ್ರೊಟೆಸ್ಟ್ ಮಾಡ್ತಾ ಇದೆಯಾ ಅಥವಾ BJP ಮಾತ್ರನಾ? BJP ಮಾತ್ರ ಸದ್ಯ ಪ್ರೊಟೆಸ್ಟ್ ಅನ್ನ ಮಾಡ್ತಾ ಇರೋದು. ಈಗಾಗಲೇ ಪ್ರತಿಭಟನೆಗೆ ಎಲ್ಲಾ ರೀತಿಯ ಸಿದ್ಧತೆಗಳನ್ನ BJP ಕಾರ್ಯಕರ್ತರು ಮಾಡಿಕೊಂಡಿದ್ದಾರೆ. ಈಗಾಗಲೇ ಹಾಸನದ ಹೇಮಾವತಿ ಪ್ರತಿಮೆ ಮುಂಭಾಗದಲ್ಲಿ BJP ಕಾರ್ಯಕರ್ತರು ಜಮಾಯಿಸಿದ್ದಾರೆ. ನೂರಾರು ಸಂಖ್ಯೆಯಲ್ಲಿ BJP ಕಾರ್ಯಕರ್ತರು ಜಮಾಯಿಸಿದ್ದಾರೆ. ಇನ್ನು ಕೆಲ ತಾಲೂಕುಗಳ ಹಳ್ಳಿಗಳಿಂದ ಕಾರ್ಯಕರ್ತರು ಬರಬೇಕು ಅನ್ನುವ ಕಾರಣಕ್ಕಾಗಿ ಅವರ ಬರುವಿಕೆಗಾಗಿ ಸದ್ಯ ಇಲ್ಲಿ ಇರುವಂತಹ ಕಾರ್ಯಕರ್ತರು ಕಾಯ್ತಾ ಇರ್ತಕ್ಕಂಥದ್ದು. BJP ಹಾಸನ ಜಿಲ್ಲಾಧ್ಯಕ್ಷ ಯೋಗ ರಮೇಶ್ ನೇತೃತ್ವದಲ್ಲಿ ಈ ಒಂದು ಪ್ರತಿಭಟನಾ ನಡೆಯಲಿದೆ. ಹಾಸನದ ಹೇಮಾವತಿ ಪ್ರತಿಮೆಯ ಮುಂಭಾಗದಿಂದ ಜಿಲ್ಲಾಧಿಕಾರಿ ಕಚೇರಿಯವರೆಗೆ ಪ್ರತಿಭಟನಾ ಮೆರವಣಿಗೆಯನ್ನು ನಡೆಸಿ ನಂತರ ಅಧಿಕಾರಿಗಳಿಗೆ ಮನವಿ ಪತ್ರವನ್ನ ಸಲ್ಲಿಸುತ್ತಿದ್ದಾರೆ ಇಲ್ಲಿನ BJP ಕಾರ್ಯಕರ್ತರು. ಜೊತೆಗೆ ಈ ಒಂದು JDS ಈ ಒಂದು BJPಯ ಪ್ರತಿಭಟನೆಗೆ ಒಂದು ರೀತಿ ಪ್ರತ್ಯುತ್ತರ ನೀಡುವ ರೀತಿಯಲ್ಲಿ ಆಡಿಯೋ ಇದೆ ಅನ್ನುವಂತಹ ಮಾಹಿತಿಯನ್ನು ಸಹ ಈಗ JDS ಕಾರ್ಯಕರ್ತ ಎನ್ನುವ ಹೆಸರಿನಲ್ಲಿರುವ ನವೀನ್ ಕುಮಾರ್ ನವಕರ್ನಾಟಕ ರಕ್ಷಣಾ ವೇದಿಕೆ ಅನ್ನುವಂತಹ ವ್ಯಕ್ತಿ ಫೇಸ್ಬುಕ್ ನಲ್ಲಿ ಒಂದು ಪೋಸ್ಟ್ ಅನ್ನು ಹಾಕೊಂಡಿದ್ದಾರೆ. ಈ ಪೋಸ್ಟ್ ಸಾಕಷ್ಟು ಒಂದು ರೀತಿಯ ಕುತೂಹಲಕ್ಕೂ ಸಹ ಕಾರಣವಾಗಿರುವಂತಹ ನಿರ್ದೇಶನ. ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ. ಎಸ್, ನಿನ್ನೆ ಆ ಕಲ್ಲು ಬಿದ್ದಂಥ ರೀತಿ ಮಾತ್ರ ಖಂಡಿತವಾಗಲೂ ಒಂದು ರೀತಿಯಲ್ಲಿ ಬಹಳ ಕೋಪ ಬರುತ್ತೆ. ಯಾಕಂತಂದರೆ ನಿಜ ಪ್ರತಿಭಟನೆ ಮಾಡಬೇಕು ನಿಜ, ಆದರೆ ಒಂದು ಕಲ್ಲನ್ನು ಆ ರೀತಿ ಎಸೀತಾರೆ ಅಂತಂದರೆ ಅಲ್ಲಿ ಅಥವಾ ಒಬ್ಬ ಯುವಕನಿಗೆ ಅಲ್ಲಿ ಒಬ್ಬರು ಹಿರಿಯರು ಯಾರಾದರೂ ಇದ್ದಿದ್ರೆ ಎಂಥ ಒಂದು ಎಷ್ಟು ದೊಡ್ಡ ಕಲ್ಲು. ಆಮೇಲೆ ಆ ಮಾಬಲ್ಲಿ ಆ ರೀತಿ ಯಾವತ್ತೂ ಕೂಡ ಅಂಥ ಪ್ರಯತ್ನಗಳಾಗಬಾರ್ದು. ಯಾಕಂತಂದರೆ ಒಂದು ಪ್ರತಿಭಟನೆ ಆಗತ್ತೆ ಹೋಗುತ್ತೆ, ನಂತರ ನಾವು ಒಂದಲ್ಲ ಒಂದು ದಿವಸ ಮುಖಾಮುಖಿ ಭೇಟಿಯಾಗಲೇಬೇಕು, ಜೀವನವನ್ನು ಮುಂದುವರಿಸಲೇಬೇಕು. ಹಾಗಂತ ರಾಜಕಾರಣಿಗಳು ಯಾವತ್ತೂ ಕೂಡ ಎಷ್ಟೇ ವೈರತ್ವವನ್ನು ತೋರಿಸಿದರೂ ಕೂಡ ಸದನದಲ್ಲಿ ಅವರು ಜೊತೆಯಾಗಿ ಊಟ ಮಾಡ್ತಾರೆ. ಯಾಕಂದರೆ ಅದು ಸೈದ್ಧಾಂತಿಕ ಭಿನ್ನಾಭಿಪ್ರಾಯ ಮಾತ್ರ ಇರುತ್ತೆ. ಒಂದು ಮಾತು ಕೇಳಿ ಬರ್ತಾ ಇದೆ, ಭಾರತದಲ್ಲಿ ಏನಾಗ್ತಾ ಇದೆ ಅಂತಂದರೆ ಸೈದ್ಧಾಂತಿಕ ಭಿನ್ನಾಭಿಪ್ರಾಯದಿಂದ ಹೆಚ್ಚಾಗಿ ಅದೊಂದು ಸ್ವಪ್ರತಿಷ್ಠೆ ಆಗಿಬಿಟ್ಟಿದೆ, ಜಾತಿ ಪ್ರತಿಷ್ಠೆ ಆಗಿಬಿಟ್ಟಿದೆ. ಪಾರ್ಟಿಗಳು ಅಂತಂದರೆ ಅದು ಜಾತಿ ಆಗಿಬಿಟ್ಟಿದೆ, ಪ್ರತಿಷ್ಠೆ ಆಗಿಬಿಟ್ಟಿದೆ. ಮತ್ತೊಂದು ಕಡೆ ಮೈಸೂರಿನಲ್ಲಿ ಕೂಡ BJP ಕಾರ್ಯಕರ್ತರು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದಾರೆ. ಬಿಜೆಪಿಯ ಹೋರಾಟಕ್ಕೆ JDSನ ಗೂಂಡಾ ಕಾರ್ಯಕರ್ತರಿಗೆ